ಕೆಂಡ ಸಂಪಿಗೆ ನಮ್ಮ ಕೆಂಡ ಸಂಪಿಗೆ. ಸುಮನ್ ಅವರೇ, ಬನ್ನಿ ರೂಮ್ ತೋರಿಸ್ತೀನಿ. ಸಾಹೇಬ್ರೆ, ನಾನು ಬಂದಿದ್ದು ಯಾರಿಗೂ ಇಷ್ಟ ಇಲ್ಲ. ಎಲ್ಲರೂ ತುಂಬ ಕೋಪ ಮಾಡ್ಕೊಂಡಿದ್ದಾರೆ. ನನ್ನಿಂದಾಗಿ ನಿಮ್ಮಪ್ಪನ ಮನೆ ಬಿಟ್ಟು ಹೋದ್ರು. ನೋ, ನೀವು ಅಳ್ಬಾರ್ದು. ನೀವು ಹತ್ರ ನಮ್ಮ ಮನೆಗೆ ಒಳ್ಳೇದಾಗಲ್ಲ. ಅಪ್ಪ ಕೋಪ ಮಾಡ್ಕೊಂಡು ಹೋಗಿದ್ದಾರೆ ಅಷ್ಟೇ. ಅವ್ರಿಗೆ ಮನೇನ ಅಮ್ಮನ ಬಿಟ್ಟಿರಕ್ಕಾಗಲ್ಲ, ಬರ್ತಾರೆ. ಆದರೂ ಇದ್ರ ಬಗ್ಗೆ ನಾವು ಆಲ್ರೆಡಿ ಚರ್ಚೆ ಮಾಡಿದ್ದೀವಿ. ಇದನ್ನ ತುಂಬಾ ಮನ್ಸಿಗೆ ಹಾಕೋಬೇಡಿ. ಬನ್ನಿ ರೂಮ್ ತೋರಿಸ್ತೀನಿ. ಹೌದಾ, ಬರಕತ್ತಾರ? ಅಯ್ಯೋ ಬಂದ ಬಿಟ್ರು. ಸಾಹೇಬ್ರ ಚೀಫ್ ಮಿನಿಸ್ಟರ್ ಬರಕತ್ತಾರ. ಮುಖ್ಯಮಂತ್ರಿಗಳು ಬಂದಿದ್ದಾರೆ. ಸುಮನ್ ಅವರು ಅಳಬೇಡಿ, ಮುಖ್ಯಮಂತ್ರಿಗಳು ಬಂದಿದ್ದಾರೆ, ಬನ್ನಿ. ಮುಖ್ಯಮಂತ್ರಿಗಳು ಇಲ್ಲಿ ಯಾಕೆ ಬಂದ್ರು? ಗೊತ್ತಿಲ್ರಿ ಸಾಹೇಬ್ರ, ಸಚಿವರು ಕರ್ಕೊಂಡ್ ಬಂದಿರ್ಬೇಕು. ರಿಪೋರ್ಟರ್ಸ್ ಬೇರೆ ಇದ್ದಾರೆ. ಸುಮನ್ ಅವರೇ ಬನ್ನಿ. ವೆಲ್ಕಮ್ ಸರ್. ನಮಸ್ತೆ ಸರ್. ಏನಪ್ಪಾ ಮದುಮಗ, ಚೆನ್ನಾಗಿದೆಯಾ? ಸರ್, ನೀವು ನಮ್ಮ ಮನೆಗೆ ಬಂದಿರೋದು ನಮ್ಮ ಅದೃಷ್ಟ. ಬರ್ಲೇಬೇಕಲ್ಲಪ್ಪ, ಅಂಥ ಪರಿಸ್ಥಿತಿನ ನಿರ್ಮಾಣ ಮಾಡ್ಬಿಟ್ಟಿದ್ದೆ ನೀನು. ತೀರ್ಥ, ಗೆದ್ಬಿಟ್ಟ ಕಣಯ್ಯ ನೀನು. ಕರ್ನಾಟಕದ ಮನೆಯವರ ಮನಸ್ಸನ್ನು ಗೆದ್ದುಬಿಟ್ಟ. ತುಂಬಾ ಖುಷಿ ಆಯ್ತಪ್ಪ. ಅಬ್ಬಬ್ಬಾ, ಎಂಥ ಎದುರಿಟ್ಕೊಟ್ಟೆ ನೀನು. ನಾನು ಹೀಗಾಗತ್ತೆ ಅಂತ ಖಂಡಿತ ನಿರೀಕ್ಷೆ ಮಾಡಿರ್ಲಿಲ್ಲ. ಟಿವಿ ನೋಡ್ತಾ ಕೋಪದಲ್ಲಿ ಕೂತಿದ್ದ ನಾನೇ ದಿಢೀರಂತ ಮೇಲೆ ಕೆದ್ದುಬಿಟ್ಟೆ. ನೀನು ಕೇವಲ ನಿನ್ನ ಮಾನನ್ ಮಾತ್ರ ಕಾಪಾಡ್ಕೊಳ್ಳಿಲ್ಲ, ಪಕ್ಷದ ಮಾನ ಕಾಪಾಡ್ದೆ, ಪಕ್ಷದ ಘನತೆನ ಎತ್ತಿಡ್ದೆ. ನಿನ್ ಬಗ್ಗೆ ನನಗೆ ತುಂಬಾ ಹೆಮ್ಮೆ ಅನಿಸ್ತಿದೆ ತೀರ್ಥ. ನಿಮ್ಗಾದಷ್ಟೇ ಆಘಾತ ಆಶ್ಚರ್ಯ ಮನೆಯವ್ರಿಗೂ ಆಗಿದೆ ಸರ್. ನಮಸ್ಕಾರಮ್ಮ. ನೋಡಿಮ್ಮ, ನಮ್ಮ ತೀರ್ಥ ಇಡೀ ರಾಜ್ಯ ಮೆಚ್ಚುವಂಥ ಕೆಲಸ ಮಾಡಿ ಎಲ್ರಿಗೂ ಮಾದರಿ ವ್ಯಕ್ತಿ ಆಗಿದ್ದಾನೆ. ನೀವೆಲ್ಲ ಇವನ್ ಬಗ್ಗೆ ಹೆಮ್ಮೆ ಪಡಬೇಕು. ಸರ್, ಇಲ್ಲೇ ಯಾಕೆ ನಿಂತಿದ್ದೀರಾ? ಪ್ಲೀಸ್ ಒಳಗ್ ಬನ್ನಿ. ತೀರ್ಥ, ಒಳಗ್ ಕರ್ಕೊಂಬಾಪ. ಸುಮನ್ ಅವರೇ, ಮುಖ್ಯಮಂತ್ರಿಗಳು ಇವರು ನಂಗೆ ತಂದೆ ಸಮಾನ. ಇವ್ರ ಆಶೀರ್ವಾದನು ತಗೋಣ. ದೀರ್ಘ ಸುಮಂಗಲಿ ಭವ, ಚಿರಂಜೀವಿ ಭವ, 100 ಕಾಲ ಚೆನ್ನಾಗಿ ಬಾಳಿ ಬದುಕಿ. ಬನ್ನಿ ತೀರ್ಥ. ಒಂದ್ ಬೈಟ್ಸ್ ಬೇಕು. ಸರಿ, ನಮ್ಮ ಪಕ್ಷ ನ್ಯಾಯ, ನೀತಿ, ಧರ್ಮ, ಸಂವಿಧಾನ ಈ 4 ಆಧಾರ ಸ್ತಂಭಗಳ ಮೇಲೆ ನಿಂತಿವೆ. ನಮ್ಮ ಪಕ್ಷದಲ್ಲಿ ಪ್ರತಿಯೊಬ್ಬ ಕಾರ್ಯಕರ್ತ, ಪ್ರತಿಯೊಬ್ಬ ಕಾರ್ಪೊರೇಟರ್, ಶಾಸಕ, ಸಚಿವರು ನ್ಯಾಯಯುತವಾಗಿ ಜೀವನ ನಡೆಸ್ತಾ ಇದ್ದಾರೆ. ನಾವ್ಯಾರೂ ಇಲ್ಲಿ ತೋರಿಕೆಗಾಗಿ ರಾಜಕೀಯ ಮಾಡ್ತಾ ಇಲ್ಲ. ನಮ್ಮ ತೀರ್ಥ ಸುಮನ ಅವ್ರನ್ನ ಮದುವೆ ಆಗಿರೋದೇ ಇದಕ್ಕೊಂದು ಉತ್ತಮವಾದ ಸಾಕ್ಷಿ. ತೀರ್ಥ ಅಂತ ಪ್ರಾಮಾಣಿಕ ನಾಯಕರು ಇರೋದ್ರಿಂದ ನಮ್ಮ ಪಕ್ಷ ಜನಾನುರಾಗಿ ಪಕ್ಷ ಅಂತ ಹೆಸರು ಮಾಡಿದೆ. ಥ್ಯಾಂಕ್ ಯು ಸರ್. ಸರ್, ಒಂದು ಫೋಟೋ. ಖಂಡಿತವಾಗ್ಲು. ತೀರ್ಥ ಬಾಪ. ಸುಮನ್ ಅವರೇ ಬನ್ನಿ ಬನ್ನಿ.
ಸುಮ್ನವ್ರೆ, ಯಾಕೆ ದೂರ ನಿಂತಿದ್ದೀರಾ? ಹತ್ರ ಬನ್ನಿ. ಸುಮ್ನವ್ರೆ, ಹತ್ರ ಬನ್ನಿ. ಅಪ್ಪ ಏನಪ್ಪ ಇನ್ನೂ ಬಟ್ಟೆ ಬದಲಾಯಿಸಿಲ್ವಾ? ಬೇಗ ಹೋಗಿ ತರಕಾರಿ ತಗೊಂಬರೋದಲ್ವಾ? ರಮಣ, ಯಾರು? ಏನ್ ದೇವಣ್ಣ? ಟಿವಿ ಹಾಕ ರಮಣ. ಯಾಕಪ್ಪ, ಏನಾಯ್ತು? ನಮ್ ಸುಮಿ ಬತ್ತಾಳೆ ಟಿವಿನಲ್ಲಿ. ಯಾಕ್ರವ್ವ, ಏನಾಯ್ತು ನನ್ನ ಮಗಳಿಗೆ? ಅಯ್ಯೋ ರಾಮಯ್ಯ, ನಿಂದ್ ಇದ್ದಿದ್ದೆ. ರಾಜಿ, ನೀನ್ ಟಿವಿ ಹಾಕು ಬೇಗ. ಸುಮ್ಮಿ ಬರ್ತೀಯಾಳೆ? ಹೇಳ್ರವ್ವ, ಏನ್ ಮಾಡ್ಕೊಂಡ್ಲು ನನ್ನ ಮಗಳು? ರಾಜಿ, ಬೇಗ ಹಾಕು. ಕಾರ್ಪೊರೇಟರ್ ತೀರ್ಥಂಕರ್ ಪ್ರಸಾದ್ ಆಯೋಜಿಸಿದ್ದ ಸಾಮೂಹಿಕ ವಿವಾಹ ಕಾರ್ಯಕ್ರಮದಲ್ಲಿ ಸುಮನ ಎಂಬುವವರು ಮದುವೆಯಾಗಬೇಕಿದ್ದವರ ನಾಪತ್ತೆಯಾಗಿ ಗೊಂದಲ ಉಂಟಾಗಿತ್ತು. ಈ ಸಂದರ್ಭದಲ್ಲಿ ನೋಡವ ರಾಜಿ, ನಮ್ ಸುಮಿ ಮುಖ್ಯಮಂತ್ರಿಗಳ ಪಕ್ಕ ನಿಂತವಳೆ. ನೋಡ್ರಮಣ, ನಮ್ ಸುಮ್ಮಿಯಲ್ಲಿ ಮುಖ್ಯಮಂತ್ರಿಗಳಲ್ಲಿ ಮುಖ್ಯಮಂತ್ರಿಗಳು ನಮ್ ಸುಮ್ಮಿ ತಲೆ ಮೇಲೆ ಕೈ ಇಟ್ಟು ಆಶೀರ್ವಾದ ಮಾಡ್ತಿದ್ದಾರೆ ಅಂದ್ರೆ ಇದಕ್ಕಿಂತ ಬಂಗಾರದ ಇನ್ನೇನ್ ಬೇಕು ಹೇಳು? ಸಾಮೂಹಿಕ ವಿವಾಹ ಸುಮ್ಮಿ ಜೀವನ ಬಂಗಾರ ಆಯ್ತು. ನಮ್ ಕಾಲನಿಗೆ ಒಂದ್ ಕಳಸ ನಮ್ ಸುಮ್ಮಿ. ಇಡೀ ಕಾಲನಿಯಲ್ಲಿ ನಮ್ ಸುಮ್ಮಿ ತರ ಯಾರು ಬೆಳಿಲಿಲ್ಲ. ನಮ್ಮ ಅಕ್ಕ 10 ಜನ ಕಣ್ಣೀರ್ ಒರೆಸಿದಾಳೆ. ದೇವ್ರು ಆ ಪುಣ್ಯದ ಲೆಕ್ಕ ಇಟ್ಕೊಂಡಿದ್ದಾನೆ ಕಣಕ್ಕ. ಅದಕ್ ಪ್ರತಿಫಲನೆ ಇದೆಲ್ಲ. ಒಂದು ಕಡೆ ಅದು ಸತ್ಯ, ಮುಖ್ಯಮಂತ್ರಿಗಳೇ ಇನ್ನೊಂದ್ ಕಡೆ ಕಾರ್ಪೊರೇಟರ್ ಪ್ರಸಾದ ಮನೆಗೆ ಆಗಮಿಸಿ ನವ ದಂಪತಿ ತಮ್ಮನಿಂದ ಬಂದ ಭಾಗ್ಯ ಕಡವ. ರಾಜೇಶ ಸತ್ತು ನಮ್ ಸುಮ್ಮನಿ ಬದುಕನ್ನು ಕಟ್ಟಿಬಿಟ್ಟ. ನನ್ ಸುಮ್ಮನಿ ಬದುಕನ್ನು ಕಟ್ಟಿಬಿಟ್ಟ. ಕ್ರಿಕೆಟ್ಗೆ ಪ್ರಬಲ ಆಕಾಂಕ್ಷಿಯಾಗಿರುವ ತೀರ್ಥಂಕರ್ ಪ್ರಸಾದ್ರ ರಾಜಕೀಯ ಜೀವನಕ್ಕೆ ಇದು ಪಾಸಿಟಿವ್ ಆಗಿದೆ. ನೋಡ್ದೇನಮ್ಮ, ಎಲೆಕ್ಷನ್ ಮುಗಿದ ಕೂಡಲೇ ಅವಳನ್ನ ಬಿಡ್ತೀನಿ ಅಂತ ಹೇಳಿದ್ನಲ್ಲ, ಈಗ ಅವಳು ಗಂಟ್ಕೊಂಡು ಹೆಂಗ್ ಪೋಸ್ಟ್ ಕೊಡ್ತಾ ಇದ್ದಾನೆ ನೋಡು. ಅಪ್ಪ, ತೀರ್ಥ ಅವ್ರನ್ನ ಅರ್ಥ ಮಾಡ್ಕೊಳ್ಳೋದು ಅಷ್ಟು ಸುಲಭ ಅಲ್ಲ. ಅವ್ರು ಯಾಕೆ ಹೀಗೆಲ್ಲ ಮಾಡ್ತಿದಾರ ಅನ್ನೋದು ನನಗ್ ಚೆನ್ನಾಗ್ ಗೊತ್ತು. ನೀವೇನು ಟೆನ್ಷನ್ ಮಾಡ್ಕೋಬೇಡಿ. ಮತ್ತ್ಯಾಕೆ ನಿನ್ ಕಣ್ಣಲ್ಲಿ ನೀರು? ಅವ್ರನ್ನ ಹಾಗೆ ನೋಡೋಕೆ ನನಗ್ ಕಷ್ಟ ಆಗ್ತಿದೆ ಅಪ್ಪ. ಶಾಂತಾರಾಮ್, ಶಾಂತ. ಓ ನಿತ್ಯ, ಕೇಶವನ್ನ ಕಾಣುತ್ತೆ. ದಯವಿಟ್ಟು ನನ್ನನ್ನು ಕ್ಷಮಿಸ್ಬಿಡು ಗೆಳೆಯ. ನಿನ್ನ ಮನಸ್ಸಿಗೆ, ನಿತ್ಯನ ಮನಸ್ಸಿಗೆ ಎಷ್ಟು ನೋವಾಗಿದೆ ಅಂತ ನಂಗೆ ಚೆನ್ನಾಗಿ ಗೊತ್ತು. ಏನ್ ಮಾಡ್ತೀಯ? ಎಲ್ಲ ನನ್ನ ದುರದೃಷ್ಟ. ಮಕ್ಕಳಿಗೆ ಒಳ್ಳೆ ಸಂಸ್ಕಾರ ಕೊಟ್ಟು ನಾನು ಬೆಳೆಸಿಲ್ಲ ಕೊಡು. ಮತ್ತೊಮ್ಮೆ ದಯವಿಟ್ಟು ನನ್ನ ಕ್ಷಮಿಸ್ಬಿಡಿ ಅಂತ ಕೇಳ್ಕೊಳ್ತೀನಿ. ನಿತ್ಯ ಇಲ್ದಲೇ ಇರೋ ಮನೇಲಿ ನಾನು ಇರಲ್ಲ. ನಿತ್ಯನ್ನ ಸೊಸೆ ಮಾಡ್ಕೊಂಡೇ ನಾನು ಈ ಮನೆ ಹೊಸಲು ತುಳಿತೀನಿ ಅಂತ ನಾನು ಬಾಳ ಬದುಕಿದ ಮನೆಯನ್ನ ಬಿಟ್ಟು ಬಂದ್ಬಿಟ್ಟಿದ್ದೀನಿ. ನನಗೆ ಇಲ್ಲಿರೋದಕ್ಕೆ ಅವಕಾಶ ಕೊಡ್ತೇನೋ? ಎಂತ ಮಾತಾಡ್ತೀಯ ಕೇಶವ? ನನ್ನ ಮಗಳ ಬಗ್ಗೆ ಎಷ್ಟು ಕಾಳಜಿ ಇದೆ ನಿನಗೆ. ನೀನ್ ಬೇರೆ ನಾನ್ ಬೇರೆನಾ? ಮಮಕಾರ ಇಲ್ದಲೇ ಇರುತ್ತೇನೋ? ಎಷ್ಟೇ ಆಗ್ಲಿ ಅವಳು ನನ್ನ ಸೊಸೆಯಾಗಳು. ಏನಮ್ಮ ನಿತ್ಯ, ನಾನು ಈ ಮನೇಲಿರೋದು ನಿನಗೆ ಇಷ್ಟ ಇದೆ ತಾನೇ? ಅವಳನ್ನೇನೋ ಕೇಳ್ತೀಯಾ? ಇದು ನಿನ್ನ ಮನೆ, ಎಷ್ಟು ದಿವಸ ಬೇಕಾದ್ರೂ ಇರು.
ಮಾವ ನೀವ್ ದುಡ್ಕಿದ್ರಿ ಅಂತ ಅನಿಸ್ತಿದೆ. ತೀರ್ಥ ಅವರು ನನಗ್ ಮೋಸ ಮಾಡಲ್ಲ. ನಿಮ್ ಮಗನ್ ಮೇಲೆ ನನಗ್ ಸಂಪೂರ್ಣ ನಂಬಿಕೆ ಇದೆ. ನನ್ ಮಗ ಏಯ್ ಬೆನ್ನೆತ್ತದ ಬೇತಾಳ ನಂಗೆ ಇಲ್ಲಿವರೆಗೂ ಹುಡುಕ ಬಂದೇನೋ ಸರಿ ಆಚೆಗೆ. ಅಪ್ಪ, ನಾನು ನಿಮ್ಮನ್ನ ವಾಪಸ್ ಕರ್ಕೊಂಡು ಹೋಗೋದಕ್ಕೆ ಬಂದಿಲ್ಲ. ನೀವು ವಾಪಸ್ ಬರ್ತೀರಿ ಅಂತ ನಂಗೆ ಗೊತ್ತು. ನಾನು ಬಂದಿರೋದು ಅಂಕಲ್ ಮತ್ತೆ ನಿತ್ತಿ ಜೊತೆ ಮಾತಾಡೋದಕ್ಕೆ, ಅವ್ರ ಪರಿಸ್ಥಿತಿನ ಅರ್ಥ ಮಾಡಿಸಿ ಧೈರ್ಯ ತುಂಬಿಟ್ಟು ಹೋಗೋಣ ಅಂತ. ನೀನು ಅವನಿಗೆ ಧೈರ್ಯ ಕೊಡಕ್ ಬಂದಿದ್ಯಾ? ಏಯ್, ನೀನ್ ಮಾಡಿರೋ ಅವಿವೇಕದ ಕೆಲ್ಸಕ್ಕೆ ಬೇರೆ ಇನ್ಯಾರಾದ್ರೂ ಆಗಿದ್ದಿದ್ರೆ ಆತ್ಮಹತ್ಯೆ ಮಾಡ್ಕೊಂಡು ಸತ್ತೋಗಿರೋರು. ಅವನು ಧೈರ್ಯವಂತ ಆಗಿರೋ ಹೊತ್ತಿಗೆ ಇನ್ನೂ ಜೀವಂತ ಇದ್ದಾನೆ. ಇವ್ರು ಯಾರು ನೀನ್ ಶಬ್ಸಲ್ಲ. ನಡಿ ಆಚೆ. ಮಾವ ಪ್ಲೀಸ್, ನಾನು ಅವ್ರ ಜೊತೆ ಸ್ವಲ್ಪ ಮಾತಾಡ್ಬೇಕು. ತೀರ್ಥ ಬನ್ನಿ. ಕೇಶವ, ಸಮಾಧಾನ ಮಾಡ್ಕೋ. ಬಾ ಕೂತ್ಕೋ. ಬಾ ಬಾ. ಅಪ್ಪನೂ ಮಾವನು ನಿಮ್ಮೇಲೆ ತುಂಬಾ ಕೋಪ ಮಾಡ್ಕೊಂಡಿದ್ದಾರೆ. ಅವ್ರು ಹಾಗೆ ಹೇಳಿದ್ರು ಅಂತ ನೀವು ಬೇಜಾರ್ ಮಾಡ್ಕೋಬೇಡಿ. ಇನ್ನೇನ್ 1 ವಾರ 10 ದಿನದಲ್ಲಿ ಎಲ್ಲ ಸರಿ ಹೋಗ್ಬಿಡುತ್ತೆ ಅಲ್ವಾ? ನಿತ್ಯ ಅವರೇ, ಎಲೆಕ್ಷನ್ ಮುಗಿದ್ಮೇಲೆ ಎಲ್ಲ ಸರಿ ಮಾಡ್ತೀನಿ. ಆದ್ರೆ ನನ್ನ ಪರಿಸ್ಥಿತಿ ಹೇಗಿತ್ತು ಅಂತ ನಿಮ್ಗೆ ಗೊತ್ತಲ್ವಾ? ನನ್ನ ಭವಿಷ್ಯ ಉಳಿಸ್ಕೊಳ್ಳೋದಕ್ಕೋಸ್ಕರ ನಾನು ಆ ಕೆಲಸ ಮಾಡಲೇಬೇಕಾಯ್ತು. ನನಗೆ ಅರ್ಥ ಆಗತ್ತೆ ತೀರ್ಥ. ಆದ್ರೆ ನನ್ನ ಭವಿಷ್ಯ ನೀವೇ ಅನ್ನೋದನ್ನ ಮಾತ್ರ ನಿಮಗೆ ನೆನಪಲ್ಲಿದ್ರೆ ಸಾಕು. ನಿತ್ಯ ಅವರೇ, ನಾನು ನಿಮಗೆ ಮಾತು ಕೊಟ್ಟಾಗೆ ನಾನು ನಿಮ್ಮನ್ನ ಮದುವೆ ಆಗೇ ಆಗ್ತೀನಿ. ನಾನು ಆ ಆಸೆಲೆ ಬದುಕ್ತಿದ್ದೀನಿ ತೀರ್ಥ. ಯಾಕಂದ್ರೆ ನಾನೀಗ ನಿಮ್ಮನ್ನ ಗಂಡ ಅಂತ ಮನ್ಸಾರೆ ಒಪ್ಕೊಂಡಾಗಿದೆ. ನನ್ನ ಪಾಲಿಗೆ ಇನ್ಮೇಲೆ ನೀವೇ ಇಲ್ಲ. ನೀವಿಲ್ಲ ಅಂದ್ರೆ ಈ ನಿತ್ಯಂಗ್ ಮದ್ವೆನೂ ಇಲ್ಲ, ಗಂಡನೂ ಇಲ್ಲ. ಅದನ್ನ ಮಾತ್ರ ಮರಿಬೇಡಿ. ನಿತ್ಯ ಅವರೇ, ಇವತ್ತು ನಾನು ನಿಮ್ಗೊಂದು ವಿಷಯ ಕನ್ಫ್ಯೂಸ್ ಮಾಡಲೇಬೇಕು. ಸುಮ್ಮನೆ ಅವ್ರ ಮತ್ತೆ ನನ್ನ ಸಂಬಂಧ ಕೊನೆಗೊಳ್ಳುತ್ತೆ.